ಪ್ರಿಯ ವೀಕ್ಷಕರೇ, ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿ ವಾಹಿನಿಗೆ ಸಂಪರ್ಕಿಸಿ. ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ನೀಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರ. ರೈತರ ಕಬ್ಬಿನ ಹಣ ಪಾವತಿಸಿ ಯುವ ರೈತ ಮುಖಂಡ ಕೆಡಿ ಗಣೇಶ್ ಒತ್ತಾಯ. ಜಿಲ್ಲಾಧಿಕಾರಿಗಳ ಆದೇಶಕ್ಕೂ ಕ್ಯಾರಿ ಎನ್ನದ ಕಾರ್ಖಾನೆ ಮಾಲೀಕರು. ಬಾಲ್ಕಿ ಸುಮಾರು 45ರಿಂದ 50 ದಿನ ಕಳೆದರೂ ಜಿಲ್ಲೆಯ ಕಾರ್ಖಾನೆಗಳಿಗೆ ಸಾಗಿಸಿದ ರೈತರ ಕಬ್ಬಿನ ಹಣ ಇನ್ನೂ ರೈತರ ಖಾತೆಗೆ ಜಮೆಯಾಗಿಲ್ಲ. ಕಾರ್ಖಾನೆ ಮಾಲೀಕರು ತಕ್ಷಣವೇ ರೈತರಿಗೆ ಹಣ ನೀಡಬೇಕೆಂದು ಯುವ ರೈತ ಮುಖಂಡ ಕೆಡಿ ಗಣೇಶ್ ಒತ್ತಾಯಿಸಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರವಿವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಕಾರ್ಖಾನೆಗಳು ಪ್ರತಿ ವರ್ಷ ಕಬ್ಬು ಸಾಗಿಸಿದ 15 ದಿನಗಳ ಒಳಗಾಗಿ ರೈತರಿಗೆ ಹಣ ಸಂದಾಯ ಮಾಡುತ್ತಿದ್ದೆವು. ಆದರೆ ಪ್ರಸ್ತುತ ಸಾಲಿನಲ್ಲಿ ಎಲ್ಲ ಕಾರ್ಖಾನೆ ಮಾಲೀಕರು ಕಬ್ಬು ಸಾಗಿಸಿದ ರೈತರಿಗೆ ಸುಮಾರು 45ರಿಂದ 50 ದಿನ ಕಳೆದರೂ ಹಣ ನೀಡಿಲ್ಲ. ಹೀಗಾಗಿ ರೈತರು ಕಂಗಾಲಾಗಿದ್ದಾರೆಂದು ಕೆಡಿ ಗಣೇಶ್ ಹೇಳಿದ್ದಾರೆ. ಪ್ರಸ್ತುತ ಸಾಲಿನಲ್ಲಿ ಅತಿವೃಷ್ಟಿಯಿಂದ ಬೆಳೆದ ಬೆಳೆಯೆಲ್ಲ ಹಾಳಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ. ಆದರೆ ಕಾರ್ಖಾನೆ ಮಾಲೀಕರು ಕಬ್ಬು ಸಾಗಿಸಿದ ರೈತರಿಗೆ ಹಣ ನೀಡದಿದ್ದರಿಂದ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಎಂದರು. ಜಿಲ್ಲೆಯ ಎಲ್ಲಾ ಕಾರ್ಖಾನೆಯವರು 1 ಲಕ್ಷ ಕ್ವಿಂಟಲ್ಗಿಂತಲೂ ಹೆಚ್ಚಿನ ಕಬ್ಬು ನುರಿಸಿದ್ದಾರೆ. ಯುವ ರೈತ ಮುಖಂಡ ಕೆಡಿ ಗಣೇಶ್ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಪ್ರತಿ ಕಾರ್ಖಾನೆಯವರು ರೈತರಿಗೆ 30 ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಹಣ ನೀಡಬೇಕಿದೆ. ತಿಂಗಳು ಕಳೆದರೂ ರೈತರಿಗೆ ಹಣ ನೀಡದಿರುವ ಉದ್ದೇಶವೇನು ಎಂದು ಪ್ರಶ್ನಿಸಿದ ಅವರು, ಜಿಲ್ಲಾಧಿಕಾರಿಗಳು ಜಿಲ್ಲೆಯ ರೈತರಿಗೆ ಹಣ ನೀಡುವಂತೆ ನೋಟಿಸ್ ಜಾರಿ ಮಾಡಿದ್ದಾರೆ. ಆದರೆ ಜಿಲ್ಲಾಧಿಕಾರಿ ಆದೇಶಕ್ಕೂ ಕಾರ್ಖಾನೆ ಮಾಲೀಕರು ಕ್ಯಾರಿ ಎನ್ನುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಸಾಲ ಸೋಲ ಮಾಡಿ ಕಬ್ಬು ಬೆಳೆದ ರೈತರು ಕಾರ್ಖಾನೆ ಮಾಲೀಕರಿಂದ ಹಣ ಪಡೆಯಲು ಪರದಾಡುವಂತಾಗಿದೆ. ಕಾರಣ, ಕಾರ್ಖಾನೆಯವರು ರೈತರಿಗೆ ಬರಬೇಕಾದ ಕಬ್ಬಿನ ಹಣ ತಕ್ಷಣವೇ ನೀಡಬೇಕು. ಇಲ್ಲದಿದ್ದರೆ ರೈತರು ಬೀದಿಗಿಳಿದು ಹೋರಾಟ ಮಾಡುವ ಅನಿವಾರ್ಯತೆ ಉಂಟಾಗುತ್ತದೆ ಎಂದರು. ಮುಖ್ಯಮಂತ್ರಿಗಳು ರಾಜ್ಯಾದ್ಯಂತ ಕಾರ್ಖಾನೆಯವರು ಪ್ರತಿ ಟನ್ಗೆ 3,100 ರೂಪಾಯಿ ಕೊಡುವಂತೆ ಆದೇಶಿಸಿದ್ದಾರೆ. ಆದರೆ ಜಿಲ್ಲೆಯ ಕಾರ್ಖಾನೆ ಮಾಲೀಕರು ಅದಕ್ಕೂ ಒಪ್ಪದೆ 2,900 ರೂಪಾಯಿ ಕೊಡುತ್ತೇವೆ ಎಂದಿದ್ದಾರೆ. ಇಲ್ಲಿನ ರೈತರು ಒಪ್ಪಿದ್ದಾರೆ. ಆದರೂ ಕೊಡಬೇಕಾದ ಹಣ ಕೊಡದೆ ರೈತರನ್ನ ಸತಾಯಿಸುತ್ತಿರುವುದು ಯಾವ ನ್ಯಾಯ? ಇಲ್ಲಿನ ರೈತರು ಒಪ್ಪಿದ್ದಾರೆ, ಆದರೂ ಕೊಡಬೇಕಾದ ಹಣ ಕೊಡದೆ ರೈತರನ್ನ ಸತಾಯಿಸುತ್ತಿರುವುದು ಯಾವ ನ್ಯಾಯ ಎಂದು ಕೇಳಿದ್ದಾರೆ. ಕೆಡಿ ಗಣೇಶ್, ಯುವ ರೈತ ಮುಖಂಡ, ಬಾಲ್ಕಿ. ಕಾರ್ಖಾನೆಯವರು ಕಬ್ಬು ನುರಿಸಿದ ಮೇಲೆ ರೈತರಿಗೆ ಹಣ ನೀಡಬೇಕು. ತಿಂಗಳುಗಟ್ಟಲೆ, ಕೋಟಿಗಟ್ಟಲೆ ಹಣ ರೈತರಿಂದ ಇಟ್ಟುಕೊಳ್ಳುವುದರ ಉದ್ದೇಶವೇನು? ಅದರಿಂದ ಬರುವ ಬಡ್ಡಿಯ ಮೌಲ್ಯವೆಷ್ಟು? ಸರ್ಕಾರ ಮಧ್ಯಪ್ರವೇಶಿಸಿ ತಕ್ಷಣವೇ ಕಬ್ಬು ಸಾಗಿಸಿದ ರೈತರಿಗೆ ಕಾರ್ಖಾನೆಗಳಿಂದ ಹಣ ಕೊಡಿಸುವ ಕಾರ್ಯ ಮಾಡಬೇಕೆಂದರು. ಪ್ರಮುಖರಾದ ರೈತ ಮುಖಂಡರು ಡಾಕ್ಟರ್ ಜಗದೀಶ್ ಬೋರಿ, ಯುವ ಮುಖಂಡರು ಬಾಲ್ಕಿ, ಕರವಸಪ್ಪ, ಧೂಳ ಉಪಸ್ಥಿತರಿದ್ದರು. ವರದಿ ಸತೀಶ್ ಕುಮಾರ್, ಕಲಾಬೀದರ್. ಯಾಕಂದ್ರೆ ಅವ್ರಿಗೆ ಅಂಜಿಕೆನಿಲ್ಲ, ಭಯನೇ ಇಲ್ಲ. ಕೂಡಲೇ DC ಅವರು ಸರ್ಕಾರ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಂತ ನಮ್ಮ ಎಲ್ಲ ರೈತ ಪರವಾಗಿ ಅವರಿಗೊಂದು DC ಮೇಡಮ್ ಅವರಿಗೆ ಒಂದು ವಿನಂತಿ ಇದೆ. ತಾವು ನೋಡ್ಬೋದು, ಯಾಕಂದ್ರೆ ನಾವು ಸಣ್ಣ ಫಿಗರ್ ನೋಡೋದು, ಇದು ಬಹಳಷ್ಟು ದೊಡ್ಡ ಫಿಗರ್ ಇದೆ. ಇದ್ರಾಗೂ ಕೂಡ ಫ್ಯಾಕ್ಟ್ರಿ ಮಾಲಕರದ್ದು ಒಂದು ಭಾಳ ದೊಡ್ಡ ಷಡ್ಯಂತ್ರ ಅಂತ ಏನು ಅಂತಂದ್ರೆ, ಎಲ್ಲರೂ ಒಬ್ಬೊಬ್ಬರು 1 ಲಕ್ಷಕ್ಕಿಂತ ಮೇಲ್ಪಟ್ಟು 1 ಲಕ್ಷ ಟನ್ಕ್ಕಿಂತ ಮೇಲ್ಪಟ್ಟು ಅವ್ರ ಕ್ರಷಿಂಗ್ ಆಗಿದೆ. ಸಣ್ಣ ಅಮೌಂಟ್ ನೋಡಿದ್ರೆ ಈಗ ಬೀದರ್ ಜಿಲ್ಲೆಗೆ ಮೊನ್ನೆ DC ಅವರು 2,900 ರೂಪಾಯಿ ಬೆಲೆ ನಿಗದಿಯಾಗಿದೆ. ನಾವು 1 ಲಕ್ಷ ಅದು ಕ್ಯಾಲ್ಕುಲೇಟ್ ಮಾಡಿದ್ರೆ ಇವತ್ತು ಸುಮಾರು 29 ಕೋಟಿ ರೂಪಾಯಿ ಇವತ್ತು ಒಬ್ಬೊಬ್ಬ ಫ್ಯಾಕ್ಟ್ರಿ ಜೊತೆ ಅವರೆಲ್ಲ ಹತ್ರ ಇದೆ. ಇವತ್ತು ನಾವು ಸುಮ್ಮನೆ ಒಂದು ಟ್ರಾನ್ಸಾಕ್ಷನ್ ನೋಡಿದ್ರೆ ಇವತ್ತು 30 ಕೋಟಿ ಮೇಲ್ಗಡೆ ರೈತರು ರಿಕವರಿ ಇಟ್ಕೊಂಡಾರ. ಇವತ್ತು ಬ್ಯಾಂಕಿನ ಬಡ್ಡಿದಾಗ ನಾವು ಕನ್ವರ್ಷನ್ ಮಾಡಿ ನೋಡಿದ್ರೆ ಸುಮಾರು 30 ಲಕ್ಷ ರೂಪಾಯಿ ಒಂದು ತಿಂಗಳಿಗೆ ಬಡ್ಡಿ. ಅಂದ್ರೆ ಅವ್ರು ಏನು ಮಾಡತ್ತಾರ ಅಂತಂದ್ರೆ, ಆ ದುಡ್ಡು ಬೇರೆ ಕಡೆ ಇನ್ವೆಸ್ಟ್ ಮಾಡೋದು, ಅವ್ರ ಪರ್ಸನಲ್ ಯೂಸ್ ಮಾಡ್ಕೊಂಬೋದಾಗಲಿ. 1 ತಿಂಗಳು ಮುಂದೆ ರೈತರಿಗೆ ನುಗ್ಗಿ ಅಂದ್ರೆ ಅವ್ರವ್ರ ಪ್ರಾಫಿಟ್ ನೋಡ್ತಾ ಇದ್ದಾರೆ ಎಲ್ಲ ಫ್ಯಾಕ್ಟ್ರಿ ಮಾಲಕರು. ಅದು ಸದ್ಯಕ್ಕ DC ಮೇಡಮ್ ಅವ್ರಿಗೆ ಒಂದು ವಿನಂತಿ ಇದೆ, ಸರ್ಕಾರಕ್ಕೂ ಒಂದು ವಿನಂತಿ ಇದೆ. ಬೀದರ್ ಜಿಲ್ಲೆ ಇನ್ಚಾರ್ಜ್ ಮಿನಿಸ್ಟರ್ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರಿಗೆ ಕೂಡ ವಿನಂತಿ ಇದೆ. ಸಂಸದರು ಸಾಗರ್ ಖಂಡ್ರೆ
ಅವರಿಗೂ ಕೂಡ ವಿನಂತಿ ಇದೆ, ರೈತರಿಗೆ ತಾವು ಆದಷ್ಟು ಬೇಗ ಕಬ್ಬಿಂದು ದುಡ್ಡು ತಾವು ಅವರವ್ರ ಖಾತೆಗೆ ಹಾಕಿಸ್ಬೇಕಂತ ಈ ನಮ್ಮ ಎಲ್ಲ ಮುಖಂಡರ ಪರವಾಗಿ ತಮಗೊಂದು ವಿನಂತಿ ಇದೆ. ಯಾಕಂದ್ರೆ ತಾವು ನೋಡ್ಬೋದು ಸರ್, ರೈತರು ಬಹಳಷ್ಟು ಸಂಕಷ್ಟದಾಗಿದ್ದಾರೆ ಇವತ್ತು ಬೀದರ್ ಜಿಲ್ಲೆ. ಆ ಮೇಘರಾಜು ಕೂಡ ಮುಳ್ದಾನ ನಮ್ಮ ಬೀದರ್ ಜಿಲ್ಲೆ ಮೇಲೆ, ಹಾಗೂ ಈ ರೈತ ಮೇಲೆ ಕೆಲವೊಂದು ಈ ಮೊನ್ನೆ ಸರ್ಕಾರದಿಂದ ಬರುವಂಥ ಬೆಲೆಗಳು ದುಡ್ಡು ಇನ್ಶೂರೆನ್ಸ್ ಅವರು ಕೂಡ ಕೆಲವೊಂದು ತಲಾಟೆಗಳು ಕರೆಕ್ಟ್ ರಿಪೋರ್ಟ್ ಹಾಕಲ್ಲ ಕೂಡ ರೈತರಿಗೆ ದುಡ್ಡು ಮುಟ್ಟಿಲ್ಲ. ಫ್ಯಾಕ್ಟ್ರಿದವರು ಒಂದು ಅನ್ಯಾಯ ಮಾಡ್ತಾ ಇದ್ದಾರೆ. ಹಿಂಗಾಗಿ ಅದು ಏನೋ ಬೀದರ್ ಜಿಲ್ಲೆಗೆ ಒಂದು ಶಾಪ್ ತಟ್ಟಿನಂಗೆ ಆಗಿದೆ ಈ ಸಲ. ಅದು ಸಲಕ್ಕೆ ಒಂದು ತಮ್ಮ ಮುಖಾಂತರ ಮಾಧ್ಯಮ ಮುಖಾಂತರ ಈ ಧ್ವನಿ ನಮ್ಮದು ಸರ್ಕಾರಕ್ಕೆ ತಾವು ಮುಟ್ಟಿಸ್ಬೇಕಂತ ತಮ್ಮ ಎಲ್ಲರೂ ಪರವಾಗಿ ಒಂದು ಸರ್ಕಾರಕ್ಕೆ ಒಂದು ವಿನಂತಿ ಇದೆ. ಯಾಕಂದ್ರೆ ತಾವು ನೋಡ್ಬೋದು ಸರ್, ತಾವು ಹೇಳಿ ನಾನು ಎಲ್ಲ ಕಡೆ ಇಡೀ ಕರ್ನಾಟಕದಾಗ ಒಂದು ಆದೇಶ ಆಯಿತು ಮುಖ್ಯಮಂತ್ರಿಯವರು, 3,100 ರೂಪಾಯಿ ರೇಟ್ ಫಿಕ್ಸ್ ಆಯಿತು. ಬೀದರ್ ಜಿಲ್ಲಾ ರೈತ ಸಂಘ ಮೋರ್ಚಾದವರು ಎಲ್ಲ ಮಾಯ ಆಗಿದ್ದಾರೆ. ದಯವಿಟ್ಟು ಒಂದು ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಹಾಗೂ ಮತ್ತು ನಮ್ಮ ಮರಾಠ ಸಮಾಜ, ಸಂಭಾಜಿ ಬ್ರಿಗೇಡ್ ಇರ್ಬೋದು, ಟಿಪ್ಪು ಸುಲ್ತಾನ್ ಇರ್ಬೋದು, ಎಲ್ಲ ನಮ್ಮ ಸಂಘಟನಾದವ್ರಿಗೆ ನಾವು ವಿನಂತಿ ಕೇಳ್ತೀನಿ, ತಾವು ಮುಂದೆ ಬಂದು ರೈತರ ಪರವಾಗಿ ತಾವು ಹೋರಾಟ ಮಾಡಬೇಕು. ಈ ದೇಶ, ಭಾಷಾ, ನೆಲೆ, ಜಲೆ ಸಲಕ್ಕೆ ತಾವು ಹೋರಾಟ ಮಾಡಿರಿ, ರೈತರ ಸಲಕ್ಕೆ ಒಂದ್ಸಲ ತಾವು ಹೋರಾಟ ಮಾಡ್ಬೇಕಂತ ಎಲ್ಲ ಒಂದು ನಮ್ಮ ಸಂಘಟನಾ ಪ್ರಮುಖರಿಗೆ, ಅಧ್ಯಕ್ಷರಿಗೆ ಒಂದು ವಿನಂತಿ ಇದೆ ನಂದು. ಯಾಕಂದ್ರೆ ನಾನು ಒಬ್ಬ ಸಂಘಟನೆಯಿಂದ ಬಂದು ನನಗೆ ಗೊತ್ತಿದೆ ಏನು ಕಷ್ಟ ಇರುತ್ತೆ ಸಂಘಟನೆ. ಖರೆ ಇದು ಒಂದ್ಸಲ ಮತ್ತು ವಿನಂತಿ ವಿಶೇಷ ಆಗಿ ತಾವು ಗುರುಗಳು ಎಲ್ಲ ನಮ್ಮ ಈ ಭಾಗದ ದೊಡ್ಡ ದೊಡ್ಡ ಮಠಾಧೀಶರು ತಾವು ಏನೇನೋ ಬೇರೆ ಬೇರೆ ಒಂದು ಸ್ಟೇಟ್ಮೆಂಟ್ ಕೊಡ್ತೀರಿ, ರೈತರ ಪರವಾಗಿ ಯಾರು ಗುರುಗಳು ಮಾತಾಡ್ತಾ ಇರಲಿಲ್ಲ. ಮೊನ್ನೆ ರೈತರದ್ದು ಹೋರಾಟ ನಡೆದಾಗ ಅಧರ್ಮಿ ಸತ್ಯಾಗ್ರಹ ಬೀದರ್ದಾಗ ನಡೆದಾಗ ನಾನು ಕೂಡ ಆಗ ಹೇಳಿದೆ, ಎಲ್ಲ ಮಠಾಧೀಶರು ತಾವು ಎದುರುಗಡೆ ಬರಬೇಕು. ಯಾಕಂದ್ರೆ ತಮ್ಮದು ಆ ಶಕ್ತಿ ಇದೆ ಅಪ್ಪಾಜಿ. ಯಾರಿಗೆ ತಾವು ಇವತ್ತು ಮುಖ್ಯಮಂತ್ರಿ ಮಾಡ್ಬೇಕಂತ ಒಂದು ಧ್ವನಿ ಕೊಟ್ಟಾಗ ಆ ಮುಖ್ಯಮಂತ್ರಿ ಆ ಜನ ಆ ವ್ಯಕ್ತಿ ಆಯ್ತಲ್ಲ, ತಾವು ರೈತರ ಪರವಾಗಿ ಕೂಡ ಮಠಾಧೀಶರು ಮುಂದೆ ಬರಬೇಕು ಅಂತ ಹೇಳಿ ತಮ್ಮ ಎಲ್ಲ ಪರವಾಗಿ ನಮ್ಮ ಎಲ್ಲ ಗುರುಗಳಿಗೆ ಮಠಾಧೀಶರಿಗೂ ಕೂಡ ಒಂದು ತಮ್ಮ ಮುಖಾಂತರ ನಾನು ಕೇಳ್ಕೊತೀನಿ.